ಅಪ್ಪು ಕಾರ್ಯಕ್ರಮ ಅಂದರೆ ಒಂಥರ ಜಾತ್ರೆ ಇದ್ದಂಗೆ. ನನ್ನ ಮಗ 5th ಸ್ಟ್ಯಾಂಡರ್ಡು. ಅಪ್ಪು ಹೋದಾಗ್ಲಿಂದ ಇವತ್ತಿನವರೆಗೂ ಬೇರೆ ಯಾರು ಫಿಲಮು ನೋಡಿಲ್ಲ ಅವನು. ಇವತ್ತು ಟಿ ವಿಯಲ್ಲೂ ದೇಖಲ್ಲ, ಒಂದು ಸಾಂಗು ಬೇರೆ ನೋಡಲ್ಲ, ಅಪ್ಪು ಫಿಲಮ್ ಮಾತ್ರನೇ ನೋಡೋದು. ತುಂಬ ಖುಷಿ ಆಗುತ್ತೆ ಈ ಥರ ಪ್ರೋಗ್ರಾಮ್. ಈ ಥರ ಜನ ಯಾರಿಗೂ ಬರಲ್ಲ ಈ ಥರ. ನಾವು ಅವರು ಒಂದು ಮೂವಿನೂ ಬಿಟ್ಟಿಲ್ಲ, ಪ್ರತಿಯೊಂದು ಮೂವಿನೂ ವಿತ್ ಫ್ಯಾಮಿಲಿ ಸಮೇತವಾಗಿ ನೋಡ್ತೀವಿ. ನಾನು ಫಿಲಮ್ ಡಿಸ್ಟ್ರಿಬ್ಯೂಟ್ ಎಲ್ಲ ಮಾಡಿದ್ದೀನಿ. ಬಟ್ ಪುನೀತ್ ರಾಜ್ಕುಮಾರ್ ಅಂದರೆ ಒಂದು ಅವ್ರ ಮೂವಿಗೆ ಫ್ಯಾಮಿಲಿ ಓರಿಯೆಂಟೆಡ್ ಮೂವೀಸ್ ಇರುತ್ತೆ. ಪ್ರತಿಯೊಬ್ಬರು ಆಡೋ ಮಕ್ಕಳಿಂದ ಹಿಡಿದು ಮುದುಕರಿಗೂ ಪ್ರತಿಯೊಬ್ಬರು ನೋಡೋರು. ಇವತ್ತು ತುಂಬ ಮಿಸ್ ಮಾಡ್ಕೊಂತೀವಿ. ನೋಡಿದ್ದೀವಿ ಸರ್, ತುಂಬ ಚೆನ್ನಾಗಿದೆ. ಅದು ಎಷ್ಟು ಸರಿ ನೋಡಿದ್ರೆ ಇನ್ನೂ ನೋಡಬೇಕು ಅನ್ಸುತ್ತೆ ಅದು ಸರ್. ಅವರು ಮಾಡಿರೋ ಒಳ್ಳೆ ಕಾರ್ಯಗಳು ಸರ್. ಮತ್ತು ಅವರು ಯಾವುದೇ ಮೂವಿ ಮಾಡಿರುವೆ ಜನನ ಬೇರೆ ರೀತಿ ಕೆಟ್ಟ ರೀತಿ ಪ್ರಚೋದನೆ ಮಾಡೋ ಥರ ಯಾವ ಮೂವಿನೂ ಮಾಡಿಲ್ಲ. ಅವ್ರ ಡ್ಯಾನ್ಸ್ ಇರ್ಬೋದು, ಅವ್ರ ಆ್ಯಕ್ಟಿಂಗ್ ಇರ್ಬೋದು, ಫೈಟ್ ಇರ್ಬೋದು. ಈವನ್ ನನ್ನ ಮಗ 5th ಸ್ಟ್ಯಾಂಡರ್ಡ್, ಅವ್ನು ಹೇಳ್ತಾನೆ ಅವ್ರ ಥರ ಯಾರೂ ಡ್ಯಾನ್ಸ್ ಮಾಡೋಕ್ಕಲ್ಲ, ಅವ್ರ ಥರ ಯಾರೂ ಫೈಟ್ ಮಾಡೋಕ್ಕಲ್ಲ ಅಂತ. ಒಂದು ಸಣ್ಣ ಮಗು ಇನ್ನೊಂದು ಫಿಲಮ್ಮೇ ನೋಡಲ್ಲ ಅಂದರೆ ಒಂದು ಮಕ್ಳ ಮೇಲೆ ಎಷ್ಟು ಪರಿಣಾಮ ಬೀರೋದು ಅನ್ನೋದು ಯೋಚನೆ ಮಾಡಿ. ಆಡೋ ಮಕ್ಳನ್ನ ಕೇಳಿ, ನೀವು ಯಾರನ್ನೇ ಕೇಳಿರೋ ಪುನೀತ್ ರಾಜ್ಕುಮಾರ್ ಹೆಸರು ಹೇಳ್ತಾರೆ ಹೊರತು ಬೇರೆ ಯಾವ ಆಕ್ಟರ್ ಹೆಸರು ಹೇಳಲ್ಲ, ಆಯಿತಾ. ಪುನೀತ್ ರಾಜ್ಕುಮಾರ್ ಅಂದರೆ ಆಡೋ ಹುಡುಗನಿಂದ ಹಿಡಿದು ಮುದುಕರವರೆಗೂ ಅವರೇ ಹೀರೋ ಪ್ರತಿಯೊಬ್ಬರಿಗೂ. ಅವರಲ್ಲಿರೋಂಥ ಸಾಫ್ಟ್ನೆಸ್ಸು, ಅವ್ರಿಗಿರೋಂಥ ಒಂದು ಬಡವ್ರಿಗೆ ಹೆಲ್ಪ್ ಮಾಡಬೇಕು, ಅನಾಥರಿಗೆ ಹೆಲ್ಪ್ ಮಾಡಬೇಕು ಅನ್ನೋದು. 100 ಆಶ್ರಮ ಮಾಡಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ. ಆ ಥರ ಇನ್ನೊಬ್ರಿಗೆ ಇನ್ಸ್ಪಿರೇಷನ್ ಆಗೋ ಥರ ಬದುಕಿದ್ದಾರೆ ಅವರು. ಹಂಗಾಗಿ ಅದು ಪ್ರತಿಯೊಬ್ಬರಿಗೂ ಇಷ್ಟ ಆಗ್ತಾರೆ. ಬೇರೆಯವ್ರು ಇರ್ಬೋದು, ಬಟ್ ಆದರೆ ನಾವು ನಮ್ಮ ಅಭಿಮಾನ ಪುನೀತ್ ರಾಜ್ಕುಮಾರ್ಗೆ. ಬೇರೆಯವ್ರು ಇರ್ಬೋದು, ನಮ್ಮ ಅಭಿಮಾನ ಪುನೀತ್ ರಾಜ್ಕುಮಾರ್ಗೆ ಜೈ, ಅಪ್ಪು ಬಾಸ್ಗೆ ಜೈ. ಸರ್ ನಾವು ರಾಯಚೂರು ಸರ್. ನಾವು ಅಪ್ಪು ಬಾಸ್ ಅಭಿಮಾನಿ ಸರ್. ಚಿಕ್ಕ ವಯಸ್ಸಿದ್ದ ಅಪ್ಪು ಪಿಕ್ಚರ್ ನೋಡ್ಕೊಂಡು ಮಾಡಿದ್ದೀವಿ. ನಿನ್ನೆ ನೈಟ್ ಬಂದೀವಿ ಸರ್. ಬೆಳಗ್ಗೆ 4 ಗಂಟೆದು ಇಲ್ಲಿದ್ದೀವಿ ಸರ್. ನಾವೇನು ಗೊತ್ತಾ, ಅವ್ರು ನೋಡ್ಬೇಕಂತ ಏನು ಅಭಿಮಾನಿದ್ದ ಬಂದೀವಿ. ಆರೇನು ಗೊತ್ತಾ, ನೋಡೋಕ್ಕಾಗಲ್ಲ, ಈಗ ಹೊಂಟೀವಿ ಸರ್. ಹೊಂಟೀವಿ ನೋಡ್ಬೇಕಂತ ಆಸೆ ಆಗ್ತಾಯಿದೆ ಸರ್. ಅದನ್ನು ಮಾತಾಡೋಕ್ಕೆ ಬರ್ತಾಯಿಲ್ಲ. ಅಪ್ಪು ಖುಷಿ ಸ್ವಲ್ಪ ಬೇಜಾರಾಗ್ತಾಯಿದೆ, ಸ್ವಲ್ಪ ಖುಷಿ ಆಗ್ತಾಯಿದೆ. ಮಾತಾಡೋಕ್ಕೆ ಆಗ್ತಾಯಿಲ್ಲ ಸರ್. ನಮ್ಮ ಫ್ರೆಂಡ್ ಮಾತಾಡ್ತಾನೆ ಸರ್. ಮಾತಾಡೋ ಸರ್ ಬಂದೀನಿ ಸರ್. ಫಸ್ಟ್ ಒಂದು ಸಲ ಬಂದು ಸರ್, ಬಂದು ಫೋಟೋ ತಗೊಂಡಿನಿ. ಈಗ ಅಮ್ಮವರೆಲ್ಲ ಬರ್ತಾವಂದ್ರು, ಆದರೂ ಬಂದಿಲ್ಲ ಸರ್. ಆದ್ರೆ ಅವ್ರು ಫೋನ್ ಮಾಡಿದೆ, ಬರೋಕ್ಕಾಗಲ್ಲಪ್ಪ ಅಂದರು. ಅವ್ರಿಗೆ ಕಿವಿ ಕೇಳಲ್ಲ ಅಮ್ಮವ್ರಿಗೆ. ಸರಿ ಬರೋಕ್ಕಾಗಲ್ಲ ಅಂದ್ರೆ ನಾನು ಬಂದೀನಿ ಸರ್. ಬಂದು ಬೆಳಗ್ಗೆ ನೋಡಿದ್ದೆ ಸರ್, ಆದರೂ ಹೋಗೋಕ್ಕಾಗಲ್ಲ. ಈಗ ಹೊಂಟೀವಿ ಸರ್. ಹೊಂಟೀವಿ, ಸ್ವಲ್ಪ ಮಾತಾಡ್ಬೇಕಂತ ಸ್ವಲ್ಪ ಖುಷಿ ಆಗ್ತದೆ ಸರ್. ನೋಡ್ಬೇಕಂದ್ರೆ ನಮ್ಗೆ ಅಪ್ಪ ಅಂದರೆ ನಮ್ಗೆ ಸರ್, ನಮ್ಗೆ ಒಂದು ನಿಮಿಷ ಟಾಟಾ ಇಲ್ಲ. ಫಸ್ಟಲ್ಲಿ ಅಪ್ಪು ಪಿಕ್ಚರ್ ನೋಡಿ ಸರ್, ಅವರಿದ್ದಾರೆ ಆಕ್ಷನ್ ಸರ್. ಸುಳ್ಳಾಗಿ ಹೋಗ್ಬೇಕು ಎಲ್ಲ ನಾವು ಅವರೇ ಅಭಿಮಾನಿ ಸರ್. ಸುಳ್ಳಾಗಿ ಸರ್, ಅವರು ಎಷ್ಟೋ ಕಷ್ಟಪಟ್ಟು ಇದು ಮಾಡಿದ್ರು ಕೂಡ ದುಡ್ಡು ಯಾರಿಗೆ ಕೊಟ್ಟಿಲ್ಲ ಸರ್. ಅವರೇ ಪಾಪ ಎಲ್ಲರಿಗೂ ಹಂಚಿದ್ದಾರೆ ಸರ್. ಅವರೇ ಹಂಚಿದಗೋಸ್ಕರ ಅವ್ರಿಗೆ ಅಭಿಮಾನಿ ಜಾಸ್ತಿ. ಆದರೂ ಕೂಡ ಯಾರು ಹೇಳ್ಕೊಂಡಿಲ್ಲ ಸರ್. ಹೇಳಬಾರ್ದು ಅಂತ ಅವ್ರು ಹೇಳಿಲ್ಲ. ಆದರೂ ಈಗ ನಿಯತ್ತಾಗಿ ಇಷ್ಟು ಜನ ಆಗಿ ಬಂದಾರೆ ಸರ್. ಅವ್ರು ನಮ್ಮವರು ಅಪ್ಪವ್ರು ಸಾರ್ ಅಂತ ಬಂದಾರೆ ಸರ್. ಅದಕ್ಕೋಸ್ಕರ ನಾವು ಅವ್ರ ಅಭಿಮಾನಿ ಸರ್. ಈಗ ಇದ್ದಾರೆ ಎಲ್ಲರೂ ಮಾಡ್ತೀವಿ ಅಂತಾರೆ ಸರ್. ಯಾರು ಮಾಡ್ತಾರೆ ಯಾರು ಬರ್ತಾರೋ ಗೊತ್ತಿಲ್ಲ. ಆದರೂ ಅಪ್ಪು ಸಾರ್ ಮಾಡೋರೆ ಬಿಟ್ಟೋರೆ ಸಾಕು. ಅವರೇ ನಮ್ಗೆ ಅಪ್ಪು ಬಾಸ್ ಸರ್. ಥ್ಯಾಂಕ್ಸ್ ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.